ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಮತ್ತೆ ಹೇಳ್ತಿದಂಗೆ ಅತ್ತೆ ಮತ್ತೆ ಯಾರೋಗಿ ಕಲ್ಯಾಣ ಮತ್ತೆ ಅಪ್ಪನ ಕೂಗ್ತಾರೆ ಅಂತ ಅಪ್ಪಣ್ಣವ್ರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಯಾರೋ ಏನೋ ಹೋಗೋ ಅಂತ ಅವಶ್ಯಕತೆ ಏನಿದೆ, ನಾನು ಮತ್ತೆ ಚಿಟ್ಟಿ ಇಬ್ಬರೇ ಹೋಗಿ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಕಾವ್ಯ ನೋಡಿದ್ರೆ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಜ್ ಸಹ ಖುಷಿ ಪಡ್ತಾ ಇರ್ತಾನೆ. ಆಗ ಅಲ್ಲಿ ನೋಡಿದ್ರೆ ಇವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ಇನ್ನು ಇವರೆಲ್ಲ ಒಂದೇ ಆಗ್ಬಿಡ್ತಾರೆ, ಇನ್ನು ನಾನೇನಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನಾಗವೇಣಿ. ಅಷ್ಟೊತ್ತಿಗೆ ಸ್ವಪ್ನ, ಹೋ ಇಲ್ಲಿ ಯಾರಿಗೋ ಏನೋ ಬೆಂಕಿ ಹಚ್ಕೊಂಡಂಗಿದೆ ಅಜ್ಜಿ, ಅದಕ್ಕೆ ಮಕ ಸಿಂಡ್ರಿಸ್ಕೊಂಡು ಕೂತಿದ್ದಾರೆ ಅಂತ ಸ್ವಪ್ನ ಹೇಳ್ತಾ ಇರ್ತಾ, ನನಗೆ ಅಂತಕ್ಕೆ ಮಕ ಸಿಂಡ್ರಿಸ್ಕೊಂಡು ಕೂತ್ಕೊಳ್ಳಿ, ಹಾ ಹೇಳು ನೀನು ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಸ್ವಪ್ನ ಅಂತ ನಾಗವೇಣಿ ಹೇಳ್ತಾರೆ. ಮತ್ತಿನ್ನೇನತ್ತೆ, ನಿಮಗೆ ಯಾರನ್ನೂ ಚೆನ್ನಾಗಿರೋದು ನೋಡಿ ತಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಹಂಗೆ ಆಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ಅವ್ರು ಬರ್ತಾರೋ ಇಲ್ವೋ ಯಾರಿಗೆ ಗೊತ್ತು ಅಂತ ಹೇಳ್ತಿದ್ದಂಗೆ, ನೀವೇನು ಅಷ್ಟೊಂದು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅಜ್ಜಿ ತಾತ ಮಾತಿಗೆ ಅವರು ಬೆಲೆ ಕೊಟ್ಟು ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಪ್ರಕಾಶ್ ಅವರು ಮತ್ತೆ ಧನಲಕ್ಷ್ಮಿ ಅವರು ಸಹ ಆಯ್ತು ಅತ್ತೆ, ನೀವೇ ಹೋಗಿ ಕರ್ಕೊಂಡು ಬರ್ತೀನಿ ಅಂದರೆ ಇನ್ನು ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟೇ ಕೊಡ್ತೀವಿ ಅಂತ ಧನಲಕ್ಷ್ಮಿನೂ ಸಹ ಹೇಳ್ತಾ ಇರ್ತಾರೆ. ಇನ್ನು ಹಬ್ಬ ಎಲ್ಲರೂ ಒಂದು ಕಡೆ ಸೇರಿದಂಗೆ ಆಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್, ಆಗ ಎಲ್ಲರೂ ಖುಷಿ ಪಡ್ತಾರೆ ಅಂತ ಅನ್ಕೊಳ್ತಿದ್ದಂಗೆ ಒಬ್ರಿಗೆ ಯಾರಿಗೋ ಹಿಡಿಸ್ತಾ ಇಲ್ಲ ಅನ್ಸುತ್ತೆ. ಇನ್ಯಾರಿಗೆ? ಅಯ್ಯೋ ಕಳಾವತಿ, ನಿನ್ಗೇನೆ ನಾನು ಹೇಳ್ತಾ ಇರೋದು, ನಾನೇನ್ರಿ ಮಾಡಿದೆ ಮಧ್ಯ? ಈಗ ಎಲ್ಲದಕ್ಕೂ ನನ್ನೇ ನೀವು ತಂದಿ ನಿಲ್ಲಿಸ್ತೀರಲ್ಲ, ಯಾಕ್ರಿ ಈ ರೀತಿ ಆಡ್ತಾ ಇದ್ದೀರಾ? ಹಾ, ಮತ್ತೆ ಇವಾಗ ನನ್ನ ತಂಗಿ ಬಂದಿದ ತಕ್ಷಣ ಮಾತಾಡಿದ್ರೆ ಆಗ ನನ್ನಿಂದಾನೇ ಈ ಎಲ್ಲ ಅನಾಚಾರಗಳು ನಡೀತಿದೆ ಅಂತ ಹೇಳ್ತಾರೆ. ಆ ಊರು ಸಹ ಬರೀ ನನಗೆ ಬೇಕಾ? ಅಯ್ಯೋ ಕಾವ್ಯ, ಅದಕ್ಕೆಲ್ಲ ನೀನ್ ತಲೆ ಯಾಕೆ ಕೇಳಿಸ್ಕೋತೀಯ? ಧೂಳ್ ಹೊಡೆದಂಗೆ ಮಾತಾಡೋದನ್ನ ಕಲಿ. ಹೆಂಗಾದ್ರೂ ನಾನು ಹಿಂದೆ ಇದ್ದೀನಿ, ನನಗೇನು ಎತ್ತ ಅಂತ ಎಲ್ಲ ಗೊತ್ತಿದೆ ಅಂತ ಅಪ್ಪಣ್ಣವರು ಸಹ ಹೇಳ್ತಾ ಇರ್ತಾರೆ. ಆಗ ಇನ್ನೆಲ್ಲರೂ ಮನೆ ಮಂದಿಯವರೆಲ್ಲ ಖುಷಿಯಾಗಿರ್ತಾರೆ. ಹಾಗಲ್ಲ ಅತ್ತೆ, ನೀವೇನೋ ಹೇಳ್ತಿದ್ದೀರಾ, ಈ ಕಡೆ ಚಿಕ್ಕತ್ತೆ ಮತ್ತೆ ಆ ನಾಗವೇಣಿಯವ್ರು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಬಂದಾಗೆಲ್ಲ ಒಂದೊಂದು ಮಾತುಗಳನ್ನೆಲ್ಲ ಹೇಳಿ ಅವಳಿಗೆ ಮನ್ಸಿಗೆ ಬೇಜಾರಾಗೋ ರೀತಿ ಮಾಡ್ತಾರೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೋಬೇಡ, ನಾವಿದ್ದೀವಿ ಅಂತ ಅಪರ್ಣವರೆಲ್ಲರೂ ಹೇಳ್ತಾ ಇರ್ತಾರೆ. ಇನ್ನು ಮನೆ ಮಂದಿಯವರೆಲ್ಲ ಇನ್ನು ಅವ್ರವ್ರ ದಿನಚರಿ ಕೆಲಸನ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿ ಅವರು ಬಣ್ಣನ ಹೊಡಿತಾ ಕೂತಿದ್ರೆ ಇನ್ನ ಅಷ್ಟೊತ್ತಿಗೆ ಕಾವ್ಯ ಫೋನ್ ಮಾಡ್ತಾ ಇರ್ತಾಳೆ. ಆಗ ಏ ಕನಕ, ಯಾರೋ ಫೋನ್ ಮಾಡ್ತಿದಾರ ನೋಡೆ ಅಂತ ಹೇಳ್ತಿದಂಗೆ, ಇನ್ಯಾರ್ರಿ ನಿಮ್ಮ ಮಗಳೇ ಇಲ್ಲೇ ಇದೆ ಅಲ್ವಾ, ಎತ್ತೋದಿಕ್ಕಾಗಿಲ್ವಾ ನಿಮ್ಗೆ ಅಂತ ಹೇಳ್ತಿದಂಗೆ, ಆಯ್ತು ಹೇಳಮ್ಮ, ಹೇಗಿದ್ಯಮ್ಮ? ಏನೇ ಮಾಡೋದು, 3 ಜನ ಮಕ್ಕಳು ಮದ್ವೆ ಆಗೋದ್ರೆ ಇನ್ನ ನಾವಿಬ್ರು ಏನಾಗ್ಬೇಕೆ? ಅನಾಥರಾಗಿ ಹುಟ್ಟಿ ಅನಾಥರಾಗಿ ಉಯ್ದೀವಿ, ಯಾರು ಬರ್ತಾರೆ ನಮ್ಮ ಮನೆಗೆ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ. ಆಗ ಸ್ವಲ್ಪ ಟೆನ್ಷನಲ್ಲೂ ಇದ್ದೀನಿ ಕಾವ್ಯ. ಅಯ್ಯೋ ಬಿಡಮ್ಮ, ಆಯ್ತು ಆಮೇಲೆ ಕಾಲ್ ಮಾಡ್ತೀನಿ, ಈಗ ಇನ್ನೊಂದು ಟೆನ್ಷನ್ ಯಾಕೆ ತಲೆ ತಗೊಳ್ತ್ಯಾ? ಅಯ್ಯೋ ಏನಾಯ್ತೆ ಅಂತದು? ಅದು ಅಮ್ಮ, ಅದು ಅತ್ತೆ ನಿಮ್ನ ಮತ್ತೆ ಅಪ್ಪನ ಪೂಜೆಗೆ ಕರೀತಾ ಇದ್ದಾರೆ. ಏನ್ ಪೂಜೆನೆ? ಇನ್ನೇನಮ್ಮ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲರ ಜೊತೆನು. 3 ಜನ ಸೊಸೆದಿರ್ ಅಲ್ಲ, ಅಲ್ಲಿ ಇರೋದೇ 2 ಸೊಸೆ ಅಲ್ವಾ ಅಂತ ಹೇಳ್ತಿದಂಗೆ, ಯಾಕಮ್ಮ ಮರ್ತ್ಯಾ? ಹೋ ಅಪ್ಪೂನು ಇದ್ದಾಳಲ್ವಾ, ಈಗ ಅಪ್ಪು ಮತ್ತೆ ಕಲ್ಯಾಣ್ ಅವರು ಬರ್ತಾ ಇದ್ದಾರಾ? ಹೌದು ಅಮ್ಮ, ಅಜ್ಜಿ ತಾತ ಇಬ್ರು ಹೋಗಿ ಕರೆದಿದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ಅಯ್ಯೋ ಹಾಗಾದ್ರೆ ನಾನು ಬರಲ್ಲ ಬಿಡು, ಏನಾದ್ರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಡು ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಕನಕ. ಆಗ ಅಮ್ಮ ಹಾಗೆ ಹೇಳಿದ್ರೆ ಏನ್ ಸರಿ ಹೋಗುತ್ತಮ್ಮ, ಬಂದ್ ಹೋಗಮ್ಮ ಅಂತ ಹೇಳ್ತಿದ್ದಂಗೆ ಇನ್ನ ಅಷ್ಟೊತ್ತಿಗೆ ಅಪರ್ಣವರು ಫೋನ್ ತಗೊಂಡು ಕನಕ ಅವ್ರ ಹತ್ರ, ಕನಕ ನೀನ್ ಏನೇ ಹೇಳು ಏನೇ ಮಾಡು, ನೀನ್ ಬರ್ಲೇಬೇಕು ಈ ಪೂಜೆಗೆ ಅಷ್ಟೇ, ನಾನೇ ಹೇಳ್ತಾ ಇದ್ದೀನಿ ಲಾಸ್ಟ್ ಮಾತಂತ ಅಪರ್ಣವರು ಸಹ ಹೇಳ್ತಾ ಇರ್ತಾರೆ. ಅತ್ಗೆ ಅದು ಇವಾಗ ಬರೋದಿಕ್ಕಾಗಲ್ಲ ಅತ್ಗೆ, ಅದು ನನಗೆ ಗೊತ್ತಿಲ್ಲ, ಬರ್ತಾ ಇದೆಯಾ ಅಷ್ಟೇ ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾರೆ. ಏನ್ರಿ ಮಾಡೋದು, ಈಗ ಹೋದ್ರೆ ಅಲ್ಲಿ ಇಲ್ದೇ ಇರೋ ವಿಚಾರಗಳೆಲ್ಲ ಕೆದಕ್ತಾರೆ ರೀ, ಅಲ್ಲಿ ಮತ್ತೆ ಅಪ್ಪುಗೂ ಅವಮಾನ ಆಗುತ್ತೆ, ನಮ್ಮಿಬ್ರಿಗೂ ಸಹ ಅವಮಾನ ಆಗುತ್ತೆ. ಬೇಡ ಬಿಡ್ರಿ ನಾವು ಹೋಗೋದು, ನನಗೆ ಹುಷಾರಿಲ್ಲ, ಟೈಫಾಯ್ಡು ಕರೋನಾ ವೈರಸ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅಂತ ಏನೋ ನೆಪ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ,
ಅವಳ ಪಾಡಿಗೆ ಏನೋ ಯೋಚನೆ ಮಾಡ್ತಿದ್ರೆ ಅಷ್ಟೊತ್ತಿಗೆ ನಾಗವೇಣಿ ಬಂದು ಏನದ್ಕೆ ಏನೋ ಅಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಂಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಲ್ಲ ಅದ್ಗೆ ಅಪ್ಪನ ನೀನು ಸೊಸೆ ಅಂತ ಒಪ್ಕೊಂಡ್ಬಿಟ್ಟ? ನಾನು ಒಪ್ಕೊಳ್ಳೋದ? ಈ ಜೀವನದಲ್ಲೇ ಒಪ್ಕೊಳ್ಳಲ್ಲ ನಾನು. ಅಷ್ಟಕ್ಕೂ ಮತ್ತೆ ಕಲ್ಯಾಣ ಬರೋದಿಕ್ ಬಿಟ್ಟಿದ್ಯಾ? ಬರ್ತಾರೆ ಅಷ್ಟೇ. ಆದ್ರೆ ಅವಳು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಅವಳ ಹೆಸರು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಅನ್ನಿಸ್ಕೊಂಡು ಉಗ್ಗಿಸ್ಕೊಂಡು ಹೋಗ್ತಾಳೆ. ಆ ರೀತಿ ಮಾಡ್ತೀನಿ ಅಂತ ಧನಲಕ್ಷ್ಮಿ ಹೇಳ್ತಿದ್ದಂಗೆ ಹಬ್ಬಾ ಅದ್ಗೆ ನೀನು ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ, ಸಖತ್ಗೆ ನೀನು ಅಂತ ನಾಗವೇಣಿನೂ ಸಹ ಹೇಳ್ತಿದ್ದಂಗೆ ಈಗ ನನ್ನ ಹೊಗಳದ್ ಬಿಟ್ಟು ಒಂದು ಕೆಲಸ ಮಾಡು. ಈಗ ಒಂದು 5-6 ಜನ ಮುತ್ತೈರನ್ನು ಕರಿ. ಅವ್ರ ಮುಂದೆ ಅವಳ ಹೆಸರು ಎಲ್ಲ ಹೋಗ್ಬೇಕು. ಏನೋ ನಮ್ಮನೆ ಮುಂದೆ ಅಂದರೆ ಬಿಡು ಹೋದ್ರೆ ಹೋಗ್ಲಿ ಅಂತ ಅನ್ಕೊಳ್ಳೋಕ್ಕೆ, ಅವ್ರ ಮುಂದೆ ಎಲ್ಲ ತೆಗೆದ್ರೆ ಈ ಮನೆಗೆ ಸೊಸೆ ಅಲ್ಲ ಇವಳು ಅಂತ ಅವಳಿಗೆ ಬೇಜಾರಾಗಿ ಅವಳೇ ಹೊರಟ್ಬಿಡ್ತಾಳೆ ಅಂತ ಧನಲಕ್ಷ್ಮಿ ಹೇಳಿ ನೋಡಿ. ಅದಕ್ಕೆ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ ನನಗೂ ಬೇಕಾಗಿರೋದು ಅದೇ ಅಲ್ವಾ ಅದಕ್ಕೆ, ಕಲ್ಯಾಣಿ ಮನೆಗೆ ಪರ್ಮನೆಂಟಾಗಿ ಬರಲೇಬಾರ್ದು ಅಂತ ಅನ್ಕೊಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕವಿ ಮತ್ತೆ ಅಪ್ಪು ಇಬ್ರು ಆ ಕಡೆ ಈ ಕಡೆ ಕುತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಇನ್ನು ಅವರಿಬ್ರು ಮಧ್ಯದಲ್ಲಿ ಜಗಳಗಳು ಹುಟ್ಟತಾ ಇರುತ್ತೆ. ಆಗ ನೀನನ್ನ ಬೀಳಿಸ್ತೀಯಾ ಅಂತ ಅವರಿಬ್ರು ಸಹ ಜಗಳ ಆಡ್ತಾ ಇದ್ದಂಗೆ ಅಶೋತ್ಗೆ ಅವ್ರ ಅಜ್ಜಿ ತಾತ ಬರ್ತಾರೆ. ಹೋ ಸಾಕು ಇಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳ್ತಿದ್ದಂಗೆ ಅಯ್ಯೋ ಅಜ್ಜಿ ತಾತ ಏನ್ ಈ ಟೈಮಲ್ಲಿ ಬಂದಿದ್ದೀರಾ ಅಂತ ಹೇಳಿ ಅವರಿಬ್ರು ಸಹ ನಮಸ್ಕಾರ ಮಾಡ್ಕೊಳಕ್ ಹೋಗ್ತಾ ಇರ್ತಾರೆ ಅವ್ರ ತಾತ ಅವ್ರ ಅಜ್ಜಿ ಹತ್ರ. ನಮಸ್ಕಾರ ಆಗಿದ ತಕ್ಷಣ ಯಾಕಜ್ಜಿ ಈ ಟೈಮಲ್ಲಿ ಬಂದಿದ್ದೀರಾ, ಯಾಕೋ ಬರಬಾರ್ದಾ? ನಿಮ್ಮ ಮನೆಗೆ ಬರಬಾರ್ದು ಅಂದರೆ ಹೇಳು, ನಾವು ಬರೋದಿಲ್ಲ. ಹಾಗಲ್ಲ ಅಜ್ಜಿ, ಸಡನ್ ಆಗಿ ಬಂದಿದ್ದೀರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ. ಏನು ಇಲ್ಲ ಕಣೋ, ನಮ್ಮ ಮನೆ ಆಚಾರ ತಕ್ಕನಂಗೆ ಸೊಸೆನ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಿಸ್ಬೇಕು ಅಂತ. ವರಮಹಾಲಕ್ಷ್ಮಿ ಹಬ್ಬನ ಯಾರ ಜೊತೆ? ಈ ಅಪ್ಪು ಜೊತೆನಾ? ಯಾಕೋ ಆ ರೀತಿ ಹೇಳ್ತಾ ಇದೆಯಾ? ಇವಳು ಯಾವತ್ತಾದ್ರೂ ನೀನು ಪೂಜೆ ಮಾಡಿರೋದು ನೋಡಿದ್ಯಾ ಅಜ್ಜಿ? ಅಷ್ಟಕ್ಕೂ ಇವಳಲ್ಲಿ ಆ ಪೂಜೆಯಲ್ಲಿ ನೀನಷ್ಟೆಲ್ಲ ನೀನು ತಲೆ ಕೆಡ್ಸ್ಕೋಬೇಡ ಅಜ್ಜಿ, ಅದು ಅತ್ಗೆ ಕೈಯಲ್ಲೇ ಆಗುತ್ತೆ, ಕಾವ್ಯ ಅತ್ಗೆನೇ ಮಾಡಲಿ ಅಂತ ಹೇಳ್ತಿದ್ದಂಗೆ ಕಳ್ಳ ನೀನು ಹೇಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ನನಗೂ ಗೊತ್ತು. ಅದಕ್ಕೆ ಈ ರೀತಿ ಅಪ್ಪು ಮೇಲೆ ಅಪ್ಪನೇ ಹಾಕ್ತಾ ಇದೆಯಾ? ಎಷ್ಟೇ ಆದರೂ ಅವಳು ಹೆಂಗಸು, ಅವಳಿಗೂ ಗಂಡ ಕ್ಷೇಮವಾಗಿರಲಿ ಅನ್ನೋ ಪೂಜೆನ ಮಾಡಿಸ್ತಾ ಇರೋದು ಅಂತ ಹೇಳಿ ನೀವು ತಪ್ಪದೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ಅದು ಇನ್ನೇನು ಮಾಡೋದಕ್ಕಾಗುತ್ತೆ, ನೀವೇ ಇವಾಗ ರಾಮಬಾಣ ಬಿಟ್ಟಂಗೆ ಬಿಟ್ಟಿದ್ದೀರಾ, ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು ಬರಲೇಬೇಕು ಅಂತ ಹೇಳಿ ಅವರು ಸಹ ಒಪ್ಕೊಂಡಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ತುಂಬ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇರ್ತಾನೆ. ಆಗ ಕಾವ್ಯ ನೋಡಿ ಇವ್ರಿಗೇನಾಗಿದೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಏನು ಕಳಾವತಿ ಹಾಗೆ ನೋಡ್ತಾ ಇದೆಯಾ, ನಿಮಗೇನಾಗಿದೆ ಅಂತ ನೋಡ್ತಾ ಇದ್ದೀನಿ. ಇನ್ನೇನೋ ನಾಳೆ ನನ್ನ ತಮ್ಮ ಮತ್ತು ಅಪ್ಪು ಇಬ್ಬರು ಈ ಮನೆಗೆ ಹಿಂತಿರುಗ್ತಾ ಇದ್ದಾರೆ, ಅದನ್ನು ನೆನೆಸ್ಕೊಂಡು ನಾನೇ ಖುಷಿ ಆಗ್ತಾ ಇದ್ದೀನಿ. ನಿಮ್ಮ ತಮ್ಮ ಅಷ್ಟೇ ಅಲ್ಲ ರೀ, ನನ್ನ ತಂಗಿನೂ ಬರ್ತಿದ್ದಾಳೆ, ನನಗೂ ಖುಷಿನೇ ಅಲ್ವಾ? ಖುಷಿಯಾಗಿದ್ರೆ ನೀನು ಯಾಕೆ ಹಿಂಗಿರ್ತಿದ್ದೆ? ಅಲ್ಲ ಅಷ್ಟಕ್ಕೂ ಪುರೋಹಿತ್ರನ ಅವ್ರಿಗೆಲ್ಲ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ಯಾ? ಐಟಮ್ಗಳೆಲ್ಲ ತರಿಸಿದ್ಯಾ? ಎಲ್ಲ ತರಿಸಿದ್ದೀನಿ, ನೀವೇನು ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇನ್ನು ಸರಿ, ನಿನಗೊಂದು ಗುಡ್ ನ್ಯೂಸ್ ಹೇಳಿದ್ರೆ ಬೈಯಲ್ಲ ತಾನೆ? ಏನು ಅಷ್ಟಕ್ಕೂ ನೀನು ಕಲ್ಯಾಣ್ ಮತ್ತು ಅಪ್ಪು ಮತ್ತೆ ಮನೆ ಹಿಂತಿರುಗ್ತಾರೆ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ, ನಮ್ಮ ಮನೇಲೇ ಇರ್ತಾರೆ. ಆ ರೀತಿ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನ್ರಿ ಮಾಡ್ತಿದ್ದೀರಾ ಅಂತ ಅದು ಬೇಕಾಗಿಲ್ಲ, ನಾನು ಯಾವಾಗ ಹೇಳಬೇಕೋ ಆವಾಗೇ ಹೇಳ್ತೀನಿ ಅಂತ ಹೇಳ್ತಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಮತ್ತು ಅಪ್ಪು ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಕವಿ ಏನಾಯಿತು, ಮಲ್ಕೊಳ್ಳೋದು ಬಿಟ್ಟು ಇವಾಗ ಬಂದು ಯೋಚನೆ ಮಾಡ್ತಾ ಇದೆಯಾ? ಅದು ಏನೂ ಇಲ್ಲ ಕುಳಿ, ಬರೋಕ್ಕೆ ಹೋಗೋಕ್ಕೇನು ನಮಗೆ ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ನಮ್ಮ ನಾಗವೇಣಿ ಅತ್ತೆ ಮತ್ತು ನಮ್ಮಮ್ಮ ನಿನ್ನ ಮತ್ತೆ ಅಲ್ಲಿ ಏನಾದರೂ ತೊಂದರೆ ಕೊಡ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಅಪ್ಪನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಕಲ್ಯಾಣ ಅನ್ಕೊಂಡಂಗೆ ಈಗ ಧನಲಕ್ಷ್ಮಿಯವರು ಮತ್ತು ನಾಗವೇಣಿ ಇಬ್ಬರು ಸೇರಿ ಅಪ್ಪು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಅವಳಿಗೆ
ಅಪವಾದನೆ ಹಾಕ್ಬೇಕು ಅಂತ ಮುಂದೂಡಿಕೆ ಇಕ್ಕಿದ್ದಾರೆ. ಈಗ ಆ ಸರ್ದಿಲಿ ಅಪ್ಪು ಗೆಲ್ತಾಳ್ವಾ ಅಥವಾ ಅವ್ರು ಅನ್ಕೊಂಡಂಗೆ ಅಪ್ಪು ಮತ್ತೆ ಎಲ್ಲರ ಮುಂದೆ ಅವಮಾನ ಪಾಲಾಗ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.